ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 31 ಅಕ್ಟೋಬರ್ 1920ರಲ್ಲಿ ಸ್ಥಾಪನೆಯಾಗಿದ್ದು 31 ಅಕ್ಟೋಬರ್ 2020ಕ್ಕೆ 100 ವರ್ಷ ಮುಗಿದು, ಇದರ ಅಂಗವಾಗಿ ಎಐಟಿಯುಸಿ ಸಂಘದ ಸರ್ವ ಸದಸ್ಯರು ಸೇರಿ ಕೇಕ್ ಕಟ್ ಮಾಡಿದರು. ಸಾಯಿ ಕಾಟನ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾದ ವೆಂಕಟೇಶ್ ಡಿ. ಎಐಟಿಯುಸಿ 1 ದಶಕದ ಸಾಧನೆಯ ಕೈಪಿಡಿ ಬಿಡುಗಡೆ ಮಾಡಿದರು. ಇವರ ಜೊತೆಗೂಡಿ ಕಿಶೋರ್ ಕುಮಾರ್ ಕಾರ್ಯದರ್ಶಿ, ಶಿವು ಖಜಾಂಚಿ ಮತ್ತು ಇತರ ಸದಸ್ಯರು ಸೇರಿ 100 ವರ್ಷದ ಸಂಭ್ರಮಾಚರಿಸಿದರು. ನಮ್ಮ ರಾಜ್ಯದಲ್ಲಿ 3,29,000 ಜನ ಸದಸ್ಯರಿದ್ದಾರೆ. ನಮ್ಮ ಮೈಸೂರಲ್ಲಿ 4,500 ಜನ ಸದಸ್ಯರು ಎಡಿ ಸಂಘಟನೆ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಒಬ್ಬರಾಗಿದ್ವಿ. ಇದರಿಂದ ತುಂಬ ಸಂತೋಷ ಆಗುತ್ತೆ. ಮತ್ತು ಈ ಎಲ್ಲ ಸಂಘಟನೆ ವಿಚಾರದಲ್ಲಿಯೂ ಕೂಡ ಎಡಿಸಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ಈ ಸಂಭ್ರಮವನ್ನು ಆಚರಿಸೋಕ್ಕೆ ನಮ್ಮೆಲ್ಲರಿಗೂ ಸಿಕ್ಕ ಒಂದು ಸೌಭಾಗ್ಯ ಅನ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಬೆಳೆಸ್ಕೊಂತ ಹೋಗ್ಬೇಕು ಅಂತ ಹೇಳ್ತಾ, ಮತ್ತು ಇನ್ನು ಹೆಚ್ಚಿನ ವಿಚಾರವನ್ನು ನಮ್ಮ ಕಿಶೋರ್ ಕುಮಾರ್ ಮಾತಾಡ್ತಾರೆ ಮತ್ತು ವಂದನಾ ಪ್ರೇಮ್ ನಮ್ಮ ಶಿವು ಮಾತಾಡಿ ಈ ಸಭೆಯನ್ನು ಬೇಗ ಮುಗಿಸ್ತೀವಿ ಅಂತ ಹೇಳ್ತಾರೆ. ಇವರು ವೆಂಕಟೇಶ್ ಅವರು ಹೇಳಿದಾಗೆ ಪ್ರತಿಯೊಂದು ಜನ ಎಲ್ಲ ಕಲ್ತಿದ್ದಾರೆ. ಎಲ್ಲ ಸೇರಿಸಿ ಪ್ರತಿಯೊಂದು ಹೇಳಿದ್ದಾರೆ. 3 ವರ್ಷ ಎಐಟಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇನ್ನೂ ಬೆಳೀಲಿ, ಹೆಚ್ಚು ಕಾರ್ಮಿಕರ ಅನುಕೂಲ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಖುಷಿಯಾಗಿರೋಣ, ಒಗ್ಗಟ್ಟಾಗಿರೋಣ. ಮೇನಾಗಿ ಏನಾದರೂ ಸಾಧನೆ ಮಾಡ್ಬೋದು. ಒಬ್ಬರು ರೀತಿ ಅದು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ನಾಳೆ 100ನೇ ವರ್ಷ ಕೋವಿಡ್ ಇರೋದ್ರಿಂದ ದೊಡ್ಡ ಬೃಹತ್ ಸಂಭ್ರಮಾಚರಣೆ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದು. ಮತ್ತು ನಮ್ಮ ಫ್ಯಾಕ್ಟ್ರಿಯಿಂದ ಬೈಕ್ಗಳಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಟೌನಲ್ಲಿ ಬೈಕ್ಗಳಲ್ಲಿ ಒಂದು 30 ಜನ, ಒಂದು 15 ಫುಟ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಕೋವಿಡ್ ಇರೋದ್ರಿಂದ ಪೊಲೀಸ್ ಕಮಿಷನರು ಪರ್ಮಿಷನ್ ಕೊಡಲಿಲ್ಲ. ದಸರಾಗೆ ಕೊಡಲಿಲ್ಲ, ಇದು ಕೊಡಲ್ಲ ಅಂತ ಹೇಳಿ ಮೊನ್ನೆ ಮಾಹಿತಿ ಬಂತು. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ವಿ. ನಾಳೆ ರೈಲ್ವೆ ಸ್ಟೇಷನ್ ಮುಂಭಾಗ ಒಂದು ಇಂಜಿನಿಯರ್ ಸಭಾಂಗಣ ಅಂತ ಇದೆ. ಅಲ್ಲಿ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಫ್ಯಾಕ್ಟ್ರಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಕಡೆಯಿಂದ ನಮ್ಮ ಪ್ರಭಾವಿ ನಾಯಕರಾದ ಕಿಶೋರ್ ಕುಮಾರ್ ಅವರನ್ನು ಕಳಿಸ್ಕೊಡ್ತಾ ಇದ್ದೀನಿ. ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ಹೋಟೆಲ್ ಕ್ಯಾಸಿನೋ ಪಾರ್ಕ್ ಫ್ರೀ ಹೋಮ್ ಡೆಲಿವರಿ ಹಾಗೂ ಔಟ್ಡೋರ್ ಕ್ಯಾಟರಿಂಗ್ಗಾಗಿ ಸಂಪರ್ಕಿಸಿ. ಬಂಬು ಬಜಾರ್, ಸಯಾಜಿರಾವ್ ರಸ್ತೆ, ಹಳೆ RMC ಹತ್ತಿರ, ಮೈಸೂರು.